ಏನು ಹೇಳಿದೆ, ಈ ಕಾಂಗ್ರೆಸ್ಸಿನ 4 ವಿಧಾನ ಪರಿಷತ್ ಸದಸ್ಯರು ನಾಳೆ ಚುನಾವಣೆ ಮಾಡಬೇಕು. ಆ 4 ಜನರ ಮತದಾನ ಹಾಕುವಂಥ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಚುನಾವಣೆ ಫಲಿತಾಂಶ ಘೋಷಣೆ ಮಾಡಬಾರ್ದು. 29ನೇ ತಾರೀಕಿಗೆ ಮತ್ತೊಮ್ಮೆ ಮಾನ್ಯ ನಮ್ಮ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದರಂತೆ ಫಲಿತಾಂಶವನ್ನು ಪ್ರಕಟಿಸಬೇಕಂತೇಳಿ ಆದೇಶ ಮಾಡಿದೆ. ನಾಳೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಆಗ್ತದೆ. ಯಾರು ನಾಳೆ ರಿಸಲ್ಟ್ ಆದ್ಮೇಲೆ ಹೇಳ್ತೇನೆ ಯಾರು ಆಗ್ತಾರೆ. ಯಾಕಂದ್ರೆ ನಾಳೆ ನೀವು ನಮ್ಮದು ವೋಟಿಂಗ್ ಆದ್ರೂ ಫಲಿತಾಂಶ ಪ್ರಕಟ ಆಗದಿದ್ದರೆ ನಾವು ಘೋಷಣೆ ಮಾಡೋಕ್ಕೆ ಬರೋದಿಲ್ಲ. ಅಧಿಕೃತವಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದಾಗೇ ಅದು ಯಾರು ಆದ್ರೂ ಅಂತ, ಅದಕ್ಕೆ ಆ ಗೊಂದಲದಾಗ ನಾವು ಹೋಗೋದಿಲ್ಲ. ಬಿಜೆಪಿಗೆ ಪ್ರತಿ ಬಾರಿ ಕೂಡ ಏನಂತಂದರೆ ನಮ್ಮಲ್ಲಿ ಬಲ ಸಂಖ್ಯೆ ಇರ್ತದೆ, ಬಲ ಇದ್ದರೂ ಕೂಡ ಏನಂದರೆ ಅಧಿಕಾರ ಚುಕ್ಕಾಣಿ ಮಾತ್ರ ಹಿಡಿಲಿಕ್ಕೆ ಆಗ್ತಿಲ್ಲ. ನೋಡಿ, 8 ವರ್ಷ ಬಿ ಜೆ ಪಿ ಒಳಗೆ ಯಾವಾಗಲೂ ಇದ್ದ ಬಿ ಜೆ ಪಿ MLA ಪಕ್ಷದ ವಿರುದ್ಧ ಮಾಡ್ತಿದ್ದ. ಹಿಂದಿನ ಎಲ್ಲ ಚುನಾವಣೆ ನೋಡಿ ಬಿ ಜೆ ಪಿ MLA ಇರ್ತಿದ್ದ. ಕಾರ್ಪೊರೇಷನ್ದಾಗ ಕಾಂಗ್ರೆಸ್ ಜೋಡನೆ ಶಾಮೀಲಾಗೋದು, JDS ಯಾರ ಜೋಡ ಶಾಮೀಲಾಗಿ ಬಿ ಜೆ ಪಿ ಸೋಲಿಸ್ತಿದ್ದ. ಆದ್ರೆ ಹೋದ ವರ್ಷದಿಂದ ಇಲ್ಲಿ ಒಕ್ಕಟ್ಟಾಗಿ ನಾವು ಓಟ್ ಹಾಕಿದ್ವಿ. ಬಿ ಜೆ ಪಿ 17 ಸದಸ್ಯರೇನಿದ್ದಾರೆ, ನಾವು ಒಕ್ಕಟ್ಟಾಗಿ ಮೊದಲ ಸಲ ಬಿ ಜೆ ಪಿ 17 ಸದಸ್ಯರು ಒಂದು ಕಡೆ ಮತದಾನ ಮಾಡಿದ್ದು ಈ ನಗರಸಭೆ ಮಹಾನಗರ ಪಾಲಿಕೆ ಆದಮೇಲೆ ಮೊದಲೇ ಸಲ ಹೋದ ಸಲ ಮಾಡೀವಿ. ಈ ಸಲನೂ ಅಟ್ಟೆ ಒಕ್ಕಟ್ಟಿದೆ. ಯಾವುದೇ ರೀತಿಯ ನಮ್ಮಲ್ಲಿ ಜಗಳ, ಭಿನ್ನಮತ, ಪಕ್ಷ ವಿರೋಧಿ ಚಟುವಟಿಕೆ ಏನೂ ಇಲ್ಲ. ನಮ್ಮ ಮತಗಳು ನಾನು 17, ಲೋಕಸಭಾ ಸದಸ್ಯರು 18, ನಾನು 19, ಇಬ್ಬರು ವಿಧಾನಸಭಾ ಸದಸ್ಯರು 21 ಸದಸ್ಯರು ಅಂತ ಗಟ್ಟಿದ್ದೀವಿ. ಮುಂದೆ ದೇವ್ರು ಏನೇನು ಬುದ್ಧಿ ಕೊಡ್ತಾನೆ ನೋಡೋಣ. ಸರ್, 7,80,000 ಮೈಕ್ರೋ ಫೈನಾನ್ಸಿಗೆ ಅರ್ಜಿ ಕೊಟ್ಟಿದ್ದಾರೆ. 7,80,000 ನೋಡಿ, ಈ ಸಮಸ್ಯೆ ಯಾಕೆ ಉಲ್ಬಣ ಆಯಿತು? ಸಿದ್ದರಾಮಯ್ಯನವ್ರು ಚುನಾವಣೆಯವ್ರಿಗೆ ಏನು ಹೇಳಿದ್ರು, ನಾ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಸಾಲ ಮನ್ನಾ ಮಾಡಲಿಲ್ಲ. ಈಗ ಅವ್ರು ಯಾರು ತೊಗೊಂಡವರು ಹೆಂಗಾದ್ರೂ ಸಾಲ ಮನ್ನಾ ಮಾಡ್ತಾರೆ ಅಂತೇಳಿ ಅವ್ರಿಗೆ ತುಂಬಿಲ್ಲ. ಅದರಿಂದ ಈ ಸಮಸ್ಯೆ ಉದ್ಭವ ಆಗೈತಿ. ಇದು ಫೈನಾನ್ಸ್ ನೋಡ್ರಿ, ಈಗೇನಾಗ್ತದೆ, ಕೆಲವೊಂದು ಜನ ಹಂಗಿರ್ಬೋದು. ನೀವು ಎಲ್ಲರೂ ಒಂದೇ ತೂಗ್ಲಕ್ಕೆ ಆಗೋದಿಲ್ಲ. ಅಲ್ಲಿಯೂ ಎಷ್ಟೋ ಸಹಾಯನೂ ಆಗಿರ್ತದೆ ಆ ಸಂಘ ಸಂಸ್ಥೆಗಳಿಂದ. ಪಾಪ ಅವರು ಮೈಕ್ರೋ ಫೈನಾನ್ಸ್ ಅಂದರೆ ಎಲ್ಲೋ ಬ್ಯಾಂಕ್ನವ್ರು ಕೊಟ್ಟಿರ್ತಾರೆ, ಆರ್ಥಿಕ ಸಂಸ್ಥೆ ಇರ್ತದೆ, ಬಂಡವಾಳ ಯಾರೋ ಡಿಪಾಸಿಟ್ ಇಟ್ಟಿರ್ತಾರೆ. ಅದನ್ನು ತಂದು ಇವರು ದುಡಿಸಿ ಅವರಿಗೆ ಬಡ್ಡಿ ಕೊಡಬೇಕು, ಲಾಭಾಂಶ ಕೊಡಬೇಕು. ಮತ್ತು ಕೆಲವೊಂದು ಸರ್ಕಾರದ ತಪ್ಪು, ರಾಜಕೀಯ ಪಕ್ಷಗಳ ತಪ್ಪು ನೀತಿಯಿಂದ ಅವ್ರಿಗೇನು ಅನಿಸ್ಬಿಡ್ತು, ಹೆಂಗಾದ್ರೂ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಾರೆ ಮನ್ನಾ ಮಾಡ್ತಾರತ್ತೆ, ನಾಲ್ಕು ತುಂಬೋಣ ಅಂತೇಳಿ ಅವ್ರಿಗೆ ಗಟ್ಟಿ ಹಾಕೋತ್ರು. ಈಗ ಅದೆಲ್ಲ ವಜ್ ಹಾಕೋತೈತಿ. ಇದಕ್ಕೆ ದೊಡ್ಡ ಕಾರಣನೇ ಸಿದ್ದರಾಮಯ್ಯನವರು. ಸಭೆ ಮಾಡಿದ್ದಾರೆ ಸರ್, ಸಭೆ ಮಾಡಿ ಅವ್ರಿಗೆಲ್ಲ ನಾವು ಯಾರು ತೊಗೊಂಡ್ರೆ ಕ್ರಮ ತಗೋತಾರೆ. ಹೆಂಗೆ ಕ್ರಮ ತಗೋತಾರೆ? ಸಾಲ ತೊಗೊಂಡಿದ್ದು ಖರೆ ಐತಿ. ಮತ್ತು ಆ ಡಿಪಾಸಿಟ್ ಇಟ್ಟವ್ರು ಏನು ಮಾಡಬೇಕು? ನೀವು ಮಾಡ್ತೀರಪ್ಪ, ಹೌದು. ಡಿಪಾಸಿಟ್ ಇಟ್ಟವ್ರನ್ನ ಏನು ಸಿದ್ದರಾಮಯ್ಯವ್ರು ಕೊಡ್ತಾರೆ, ಮನಿದು ಕೊಡ್ತಾರೆ? ಅವೆಲ್ಲ ಆಗೋಲ್ಲ, ಹೋಗೋಲ್ಲ. ಆರ್ಥಿಕ ಸಂಸ್ಥೆಗಳು ಗಟ್ಟಿ ಉಳಿಬೇಕಾದ್ರೆ ನೀವು ಸಾಲ ಮನ್ನಾ ಮಾಡ್ತೀನಿ ಅಂತಿರಲ್ಲ, ಆಯಾ ಬ್ಯಾಂಕಿನ ತುಂಬಿಡ್ರಿ. ನೀವು DCC ಬ್ಯಾಂಕಿನ ತುಂಬ್ರಿ, ಸಹಕಾರಿ ಬ್ಯಾಂಕ್ಗಳು ತುಂಬ್ರಿ, ಮೈಕ್ರೋ ಫೈನಾನ್ಸ್ ಯಾವುದೋ ಅದು ತುಂಬ್ರಪ್ಪ ಮೊದಲ. ನೀವು ಸರ್ಕಾರದಿಂದ ಸುಮ್ಮನೆ ಬರೇ ಜನಪ್ರಿಯ ಕಾರ್ಯಕ್ರಮ ಮಾಡ್ತೀರಿ ಪುಕ್ಷಟ್ಟಿ. ಅಂತಿಮವಾಗಿ ಹಾಳಾಗೋದು ಯಾವುದು? ಸಾರ್ವಜನಿಕರು ಇಟ್ಟ ದುಡ್ಡಿನ ಸಂಸ್ಥೆಗಳು ಹಾಳಾಗ್ತವೆ. ಇದರಿಂದ ಬಸವನಗೌಡಿಗೆ ಏನಾಗೋದಿಲ್ಲ, ಸಿದ್ದರಾಮಯ್ಯಗೆ ಏನಾಗೋದಿಲ್ಲ, ಜನರಿಗೆ ತೊಂದರೆ ರೀ. ಒಂದು ಕಡೆ ಡಿಪಾಸಿಟ್ ಹೋಲ್ಡ್ರ್ ಅವರು ಕಷ್ಟಪಟ್ಟನೆ ಬೆವರು ಸುರಿಸಿ ಎಷ್ಟೋ ಜನ ದುಡಿದು ತಮ್ಮದು ಒಯ್ದು ಬ್ಯಾಂಕ್ನಾಗೋ ಮೈಕ್ರೋ ಫೈನಾನ್ಸ್ನಾಗೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನೀವು ದಿಢೀರ್ನೆ ಸಾಲ ಮನ್ನಾ ಮಾಡ್ತೀನಿ ಅಂದ್ಕೊಳ್ಳೇನೆ ಅದರ ಪರಿಹಾರ ರೂಪವಾಗಿ ಆ ಸಂಸ್ಥೆಗೆ ಕೊಟ್ಟರೆ ಅವು ಉಳಿತಾವೆ. ನೀವು ಬೇಕಾದ್ರೆ ಜನಪ್ರಿಯ ಕಾರ್ಯಕ್ರಮ ಮಾಡ್ಕೊತೋಗ್ರಿ, ಯಾರು ಕೇಳ್ತಾರೆ? ಕೆಲವೊಂದು ಕಡೆ ಏನು ಮಾಡ್ತಾರೆ ಸರ್, ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಅಂದರೆ ಈಗ ಇಂಡಿಲಿ ನಡೆದಂಥ ಘಟನೆ, ಮನೆಗೆ ಹೋಗಿ ಕುಡ್ಕೊಂಡು ಹೋಗಿ ಗಲಾಟೆ ಮಾಡೋದು, ಈ ರೀತಿ ಮನೆಯಲ್ಲಿದ್ದಂಥ ಸಾಮಾನೆಲ್ಲ ಚಲಾಪಲಿ ಮಾಡೋದು, ಈ ರೀತಿ ಎಲ್ಲ ಹರಾಶ್ ನೋಡಿ. ಅದು ಕೆಲವೊಂದು ಆಗ್ಬೋದು, ಆದರೆ ಎಲ್ಲರೂ ಹಾಗೆ ಮಾಡ್ತಾರತ್ತು ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ವಸೂಲಿ ಮಾಡೋರು ಅಂಥದ್ದು ಮಾಡಿದ್ರೆ ತಪ್ಪು. ಅದ್ರ ಜೊತೆಗೆ ಎಲ್ಲರೂ ಮಾಡ್ತಾರೆ, ಯಾಕೆ ಆರೋಪ ಮಾಡ್ತೀರಿ? ಯಾರಂಥದ್ದು ಮಾಡ್ಯಾರ, ಹರಾಸ್ಮೆಂಟ್ ಮಾಡ್ಯಾರ, ಯಾರು ರೊಕ್ಕ ತಿಂದು ಆ ಸಂಸ್ಥೆದ ರೊಕ್ಕ ಕೊಡಿ ತಿಂದು ನಮಗೆ ಸಾಲ ಕೊಟ್ಟಾರ ಅಂದ್ರೆ ಅದು ಬೇರೆ.
ಎಷ್ಟೋ ಸಹಕಾರಿ ಕ್ಷೇತ್ರದಲ್ಲಿ ಇರುವಂಥವ್ರು ಪಾಪ ಪ್ರಾಮಾಣಿಕವಾಗಿ ಬಡವರಿಗೆ ಅನುಕೂಲ ಆಗಲತ್ತೂ ಕೊಟ್ಟಿರ್ತಾರೆ. ಈಗ ಅದಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿರೋ ಎಲ್ಲ ಫೈನಾನ್ಸ್ ಸಂಸ್ಥೆಗಳೆಲ್ಲ ಹಾಗೆ ಮಾಡ್ಲಕ್ಕತ್ತ ಅನ್ನೋದು ತಪ್ಪು. 1% 2% ಇರ್ತೈತಿ. ಅದರ ಸಲುವಾಗಿ ಎಲ್ಲರ ಮ್ಯಾಗ ಅದನ್ನು ಹೇರಬಾರ್ದು. ಸರ್ ಮೂಡ ಹಗರಣದಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ರು. ಯಾರಿ ರಾಮ್ಲು ಅವ್ರ ಮೇಲೆ ಅದಕ್ಕೆ ಜನಾರ್ದನ ನೋಡ್ರಿ ಅವ್ರವ್ರಿಗೆ ಏನೋ ಜಗಳ ಪಾಪ ಬಂದೈತಿ. ಅದಟ್ಟು ಅವರೆಲ್ಲ ಒಕ್ಕಟ್ಟಾಗಿ ಹೋಗ್ಬೇಕಂತ ಅಷ್ಟೇ ನನ್ನ ವಿನಂತಿ. ಅಲ್ಲ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೈ ಆಡಿಸಿದ್ದಾರೆ. ಕೈ ಅಲ್ಲ ನೋಡ್ರಿ, ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ. ಶ್ರೀರಾಮ್ಲು ಅವ್ರನ್ನ ಸೆಳೀತಾ ಇದ್ದಾರೆ. ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ. ಈ ಪಾರ್ಟಿಯಾಗ ಹೋದಾರ, ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ. ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಹಾಂ ಇರ್ತೈತ್ರಿ. ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗಂದ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗಂದ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ನಾ ಇಷ್ಟೇ ಹೇಳೋದವ್ರು, ಇಬ್ಬರಿಗೆ ಸಲಹೆಯನ್ನು ಜಗಳ ಆಡಬೇಡ್ರಿ. ನೀವೆಲ್ಲ ಕಷ್ಟದಿಂದ ಬಂದಿರಿ ಇಬ್ಬರು. ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಅಡ್ಡಾಡ್ತಿದ್ರು. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು. ಅದರ ಮ್ಯಾಗನೇ 3 ಮಂದಿ ಕೂಡ ಅಡ್ಡಾಡಿ. ಯಾಕಂದ್ರೆ ನನಗೆ ಈ ಟೆಕ್ಸ್ಟೈಲ್ ಮಿನಿಸ್ಟ್ರಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ₹5 ಹಾರ ತೊಗೊಂಡು ಬಂದಿದ್ರು. ನನಗೆ ಒಂದೇ ಹಾರ 3 ಮಂದಿ ಹಾಕಿದ್ರು. ಅಲ್ಲಿಂದ ಹೆಲಿಕಾಪ್ಟರ್ವರೆಗೆ ಹೋದರು. ಮತ್ತೆ ಇಳುತ್ತು, ಮತ್ತೆ ಇರ್ದು. ಇದು ನಡೀತಿರ್ತದೆ. ಕಷ್ಟ ಇದ್ದಾಗ ಕೂಡಿ ಬಂದೀರಿ. ದೇವ್ರು ನಿಮಗೆಲ್ಲ ಹೆಲಿಕಾಪ್ಟರ್ ಇಡೋಟ ಶಕ್ತಿ ಕೊಟ್ಟಾನ. ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ, ಕಂಪೌಂಡ್ ಗಾಡಿ ಕಟ್ಟಿರಿ. ಮತ್ತು ಹೆಂಗೆ ಜರ್ಮನ್ 2 ಆಗಿದ್ವಲ್ಲ, ಅವು ಹೆಂಗೆ ಕಂಪೌಂಡ್ ಹೊಡೆದು ಒಂದು ಆದವಲ್ಲ, ಹಂಗೆ ನೀವಿಬ್ರು ಕಂಪೌಂಡ್ ಹೊಡೆದು ಒಂದು ಆಗಿರುತ್ತೆ ಹೇಳ್ತೀನಿ. ಅಷ್ಟೇ. ನಾನೇನು ಹೋಗಿಲ್ರಪ್ಪ. ಅಲ್ಲೆಲ್ಲ 600 ಶಾಸಕರು ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಐತಿ? 600 ಏನೋ ಒಬ್ಬ ಹೆಣ ಅಲ್ಲ, 60 ಶಾಸಕರ ಬೆಂಬಲ ಐತಂತ ಹೋಗೋದು ಹೋಯ್ತು. ಮತ್ತೆ ಅದು ಕಿಶಲಕ್ಕಲ್ಲಿ ಹೋಗೋದು. ಹಾಂ, ನಮ್ದೇನು ಕೆಲಸ ಐತಿ? ನಾ 60 ಅನ್ನೋದಿಲ್ಲ, 600 ಶಾಸಕರು ಅವ್ರಿಗೆ ಬೆಂಬಲ ಐತಿ, 1500 MP ಬೆಂಬಲ ಐತಿ, 1000 MLC ಬೆಂಬಲ ಐತಿ, ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ. ಯತ್ನಾಳಿಂದ ಜಾರಕಿಹೊಳಿಯಿಂದ ಯಾವ ಮಗ ಅದಾನ? ಅದಕ್ಕೆ ಹೋಗಿಲ್ಲ. ನಿರೀಕ್ಷಿತ ಇಲ್ಲೇ ಇಲ್ರಿ. ನಿರೀಕ್ಷಿತ ಹೆಂಗಿರ್ತೈತಿ? ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು. ರಾತ್ರಿ ಬೆಳತನ ಡಿ ಕೆ ಶಿವಕುಮಾರ್ ಮನ್ಯಾಗಿದ್ರಿ ಹೆಂಗೆ BJP ಉದ್ಧಾರ ಆಗ್ತೈತೆ ರೀ? ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯಂತ ನಡೀದಿಲ್ಲ. ನಾವು ನಿರ್ಣಯ ಮಾಡಿಬಿಟ್ಟೆವು. ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ. ಅಲ್ಲಿ ಚರ್ಚೆ ಮಾಡ್ತೀವಿ, ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ BJP ಒಳಗೆ ಐತದ ತೋರಿಸ್ಕೊಡ್ತೀವಿ. ಯಾಕಂದ್ರೆ ಅವ್ರ ಹಿಂದೆ 600 ML ಇದ್ದಾಗ ನಾವು ನಿಂದ್ರವ್ರೆ. ಯಾವ ಕೋರ್ ಕಮಿಟಿ? ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಸರ್, ಈಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ ಕೂಡ ತೀವ್ರ ಪೈಪೋಟಿ ನಡೆದು ವಿಜಯಪುರದ ಸೊ ಎಲ್ಲ ಜೊತೆ ಹೊಂದಾಣಿಕೆ ಮಾಡ್ಕೊಂಡು, ಯಾಕಂದರೆ ಮನೆ ಒಂದು 4 ಬಾಗಿಲು ವಿಜಯಪುರದಲ್ಲಿ ಕೂಡ ಇದೆ. ಇಲ್ಲ, ನಮ್ಮಲ್ಲಿ ಏನಿಲ್ಲ. ಅವು ಯಾವ ಅದಾವ ಫಾಲ್ತು ಅದಾವ. ಅವು ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಿಡ್ದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಿ ನಾವು, ರಾಜ್ಯಾಧ್ಯಕ್ಷ ಆಗ್ತೀವಿ ನಾವು. ಅವೇನು ಆಗೋಲ್ಲ ಹೋಗೋಲ್ಲ. ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ, ಅವರೇ ಆಗ್ತಾರೆ. ಸಿಕ್ಕೈತಿ. EDದವ್ರು ₹300 ಜಪ್ತಿ ಮಾಡ್ಯಾರ. ಮತ್ತು ಎಲ್ಲಿ ಕ್ಲೀನ್ ನೋಡ್ರಿ. ಲೋಕಾಯುಕ್ತ ಯಾರ್ಕೆ ಆಗೈತಿ? ಅಲ್ಲಿ SP ಯಾರು ಇರ್ತಾರೆ? ಇಲ್ಲಿ ಚೆನ್ನಾಗಿ ನಾನು ಎನ್ಕ್ವೈರಿ ಮಾಡೋ, ನಾನು ಮುಕ್ತ ಮಾಡು, ಬೆಂಗಳೂರು ಕಮಿಷನರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಎಸ್ ಸರ್, ನೋ ಸರ್, ವೈಟ್ ಸರ್. ಸರ್, ಈಗ ವಕ್ಫ್ ವಿರುದ್ಧ ಯಾವ ರೀತಿ ತಾವು ಹೋರಾಟ, ತಮ್ಮ ಒಂದು ನಿಷ್ಠಾವಂತ ಪಕ್ಷ ಆ ರೀತಿ ಮೂಢ ಹಗರಣದ ಬಗ್ಗೆ ಕೂಡ ರಾಜ್ಯ ಸರ್ಕಾರದ ಅನೇಕ ಹಗರಣಗಳಿದ್ದಾವೆ, ಅದರ ವಿರುದ್ಧ ಕೂಡ ಹೋರಾಟ ಮಾಡಿ ಮೊದಲ ಬಾರಿಗೆ ನಾವು ಮಾಧ್ಯಮದವರು ನಿಷ್ಠಾವಂತ BJP ಅಂದಿದ್ದಕ್ಕೆ ಧನ್ಯವಾದಗಳು. ಯಾರು ಒಟ್ಟು ಮಾಧ್ಯಮದವ್ರು ಅಂತೀನಿ.
ಪಬ್ಲಿಕ್ದವ್ರು ಈಗ ನೀವು ಅಂದ್ರಲ್ಲ ಅತ್ತೇರಿ ನಿಷ್ಠಾವಂತ ನಿಮಗೂ ಟಿ ವಿ ನೈನ್ಗೂ ಧನ್ಯವಾದ ಹೇಳ್ತೇನೆ, ಸುವರ್ಣಕ್ಕೂ ಹೇಳ್ತೇನೆ, ನೀವು ಅನ್ಬೇಕತ್ತೆ ಬಾಯಿ. ನಾವು ವಕಫದಂತರೂ ಬಿಡೋದಿಲ್ಲ. ನಿನ್ನೆ ನೋಡ್ರಿ ಅಲ್ಲೆಲ್ಲ ಗಲಾಟೆ ಮಾಡ್ಯಾರ ವಕಫದ್ದು ಇದ್ರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಅವ್ರು ಸಸ್ಪೆಂಡ್ ಮಾಡ್ಯಾರ. ಈ ಬಿಲ್ಲು ಇದು ಇಡೀ ಮಸೂದೆನೇ ರದ್ದಾಗಬೇಕು, ಬರೀ ವಕಫ್ ಅಮೆಂಡ್ಮೆಂಟ್ ಆದ್ರೆ ಆಗೋದಿಲ್ಲ. ಯಾವ್ದು ಬೇಕಾದ ಆಸ್ತಿ ನಮ್ದತ್ತಾರೆ ಅವರು. ಅಂದಾಗ ಇದು ಎಂಥ ಕಾನೂನು, ಇಂಥ ಕರಾಳ ಕಾನೂನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಮಾದರಿಯಲ್ಲಿ ಇವತ್ತು ನಾವು ವಾಲ್ಮೀಕಿ ಹಗರಣದಾಗೂ ಹೈಕೋರ್ಟ್ನಲ್ಲಿ ನಾನು ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ, ಅರವಿಂದ್ ಲಿಂಬಾಳ್ 4 ಜನ ಕೂಡಿ ಏನು ಒಂದು ಸಾರ್ವಜನಿಕ ಹಿತಾಸಕ್ತಿ ಹಾಕಿವಲ್ಲ, ಮೊನ್ನೆನೇ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಒಂದು ಅವರ ನಿಗ್ರಾಣಿಯಲ್ಲಿ ಈ ಒಂದು ಹೈಕೋರ್ಟ್ನಲ್ಲಿ CBIದವ್ರು ಈಗಾಗಲೇ ಒಂದು ವರದಿ ಕೊಟ್ಟಾರೆ. ಏನು 85 ಕೋಟಿ ರೂಪಾಯಿ ವಾಲ್ಮೀಕಿ ಅವ್ರ ಹಣ ಯಾರು ಬಂಗಾರ ಅಂಗಡಿಗೆ ಹೋಗ್ಯದ, ಯಾರು ದಾರು ಅಂಗಡಿಗೆ ಹೋಗ್ಯದ, ಬಳ್ಳಾರಿ ಚುನಾವಣೆಗೆ ಹೋಗೈತೆ ಅನ್ನೋದು ಸ್ಪಷ್ಟವಾಗಿ. ಇನ್ನೊಂದು ಆಶ್ಚರ್ಯ ಅಂದ್ರೆ ಇದು ಒಂದೇ ವಾಲ್ಮೀಕಿ ಬೋರ್ಡ್ದು ಅಟ್ಟೆ ಅಲ್ಲ, ಭಾಳಷ್ಟು ನಿಗಮದ್ದು ಹಣ ಹೋಗೈತಿ. ಈಗ ಅದು ತನಿಖೆ ಆಗಬೇಕಾಗಿತ್ತು. ಅದಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟು ನಮ್ಮ ಇದನ್ನು ವಾದವನ್ನು ಇವತ್ತು ಒಪ್ಪಿ ಇದನ್ನು ಅದರ ನಿಗ್ರಾಣಿಯಲ್ಲಿ ಆಗೋದ್ರಿಂದ ಅಲ್ಲಿ ನ್ಯಾಯ ಸಿಗ್ತೈತೆ. ನಮ್ಮ ವಾಲ್ಮೀಕಿ ಏನು ST ಜನಾಂಗದೇನು ಹಣ ಏನು ದುರುಪಯೋಗ ಆಗಿದೆ ಅದ್ರ ನ್ಯಾಯ ಸಿಗುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಜನಸಾಮಾನ್ಯರು ಕೂಡ ಈಗ ಒಂದು SMS ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಸನಾತನ ಬೋರ್ಡ್ ಆಗಬೇಕು, ಯಾವ ರೀತಿ ವಕಫ್ ಬೋರ್ಡ್ ಆಗಬೇಕು ನಿಮ್ಮ ಅಭಿಪ್ರಾಯ? ಈಗ ಸನಾತನ ಬೋರ್ಡ್ ಭಾಳ ಅವಶ್ಯ ಇದೆ. ನಾವೇನು ಹೇಳ್ತೀವಿ, ನಮ್ಮ ಹಿಂದೂ ಧರ್ಮ ಇರ್ಬೋದು, ಜೈನ ಇರ್ಬೋದು, ಸಿಖ್ ಇರ್ಬೋದು, ಇವರ ದೇವಸ್ಥಾನಗಳ ಆದಾಯ ಸರ್ಕಾರ ನಿಯಂತ್ರಣದಲ್ಲಿದೆ. ಮಸೂದಿದಿಲ್ಲ, ಚರ್ಚದಿಲ್ಲ. ನಮ್ಮ ಜನ ದಾನ ಧರ್ಮ ಯಾಕೆ ಕೊಡ್ತಾರ? ಆ ದೇವಸ್ಥಾನ ಉದ್ಧಾರ ಆಗಲಿ, ಗೋಶಾಲೆ ನಡೀಲಿ, ಅಲ್ಲಿ ಸಂಸ್ಕೃತ ಮತ್ತು ವಿದ್ಯಾಪಾಠಶಾಲೆಗಳು ನಡೀಲಿ, ನಮ್ಮ ಬಡವರಿಗೆ ಅನ್ನ ಪ್ರಸಾದ ಆಗಲಿ ಅಂತ ಕೊಡ್ತಾರೆ, ಅನ್ನದಾಸೋಹ ಮಾಡ್ಲತ್ತ. ನೀವು ಒಯ್ದು ಸರ್ಕಾರದವ್ರು ವಕಫದ ಕಾಂಪೌಂಡ್ ಕಟ್ಲಾಕ, ಸಾಬರಿಗೆ ಮುಲ್ಲಾಗಳಿಗೆ ಪೆನ್ಷನ್ ಕೊಡ್ಲಾಕ ನೀವು ರೊಕ್ಕ ಒಯ್ದು ಹಾಕ್ತೀರಿ. ಅವ್ರು ಆದಾಯ ಎಷ್ಟು ಕೊಡ್ತಾರೆ, ಮಸೂದಿಯಿಂದ ಎಷ್ಟು ಆದಾಯ ಬರ್ತದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ? ಇಲ್ಲ, ಜೀರೋ. ಉಲ್ಟಾ ಅವ್ರಿಗೆ ಮೌಲ್ಯಗಳಿಗೆ ನೀವು ಪಗಾರ ಕೊಡ್ತೀರಿ, ನಮ್ಮ ಸ್ವಾಮಿಗಳಿಗೆ ಆಚಾರ್ಯಗಳಿಗೆ ಏನೂ ಕೊಡೋದಿಲ್ಲ. ಅದಕ್ಕೆ ನಾವೇನವರು ಸನಾತನ ಒಂದು ಬೋರ್ಡ್ ಆಗಬೇಕು. ಎಲ್ಲ ದೇವಸ್ಥಾನ, ಮಠ ಮಂದಿರ, ಗುರುದ್ವಾರ, ಜೈನ ಮಂದಿರ ಎಲ್ಲ ಅದರ ವ್ಯಾಪ್ತಿಗೆ ಬರಬೇಕು. ಅದರ ಆದಾಯ ಏನು ಬರ್ತದಲ್ಲ ಅದು ಅದೇ ಆ ಭಾಗದ ಅಭಿವೃದ್ಧಿಗೆ, ಶಿಕ್ಷಣಕ್ಕನ್ರಿ, ಅನ್ನದಾಸೋಹಕ್ಕನ್ರಿ, ಗೋಶಾಲೆಗನ್ರಿ, ಇಂಥದಕ್ಕೆ ಉಪಯೋಗ ಆಗ್ಲಿಕ್ಕೆ ಇರಬೇಕು. 1 ರೂಪಾಯಿನೂ ಸಹ ಬೇರೆ ಧರ್ಮದವರಿಗೆ ನಮ್ಮ ಹಿಂದೂ ಧರ್ಮದ ಹಣ ಕೊಡಬಾರ್ದು. ಇದು ನಮ್ಮ ಸನಾತನ ಬೋರ್ಡ್ ಆಗಬೇಕಂತ ಎಲ್ಲ ಮಠಾಧೀಶರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಮಹಾಕುಂಭದಲ್ಲಿಯೂ ಸಹ ಚರ್ಚೆ ನಡೆದಿದೆ. ನನಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಸನಾತನ ಬೋರ್ಡನ್ನು ಘೋಷಣೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಮುಕ್ತಿ ಮಾಡಬೇಕು. ಆಯಾ ಮ್ಯಾನೇಜ್ಮೆಂಟ್ ಅಲ್ಲಿ ಲೋಕಲ್ದವ್ರಿಗೆ ಕೊಡಬೇಕು. ಅಸಿಸ್ಟೆಂಟ್ ಕಮಿಷನರ್ ಯಾವನೋ ಬರ್ತಾನೆ, ಅವ ತನಗೆ ಬೇಕಾಗಿದ್ದನ್ನು ಅಲ್ಲಿ ನೇಮಕಾತಿ ಮಾಡ್ಕೋತಾನೆ, ತನಗೆ ಬೇಕಾಗಿದ್ದು ಖರ್ಚು ಹಾಕೋತಾನೆ. ಆದರೆ ಆ ದೇವಸ್ಥಾನದ ಮಂಡಳಿ ಒಂದು ವಿಶ್ವಸ್ತ ಮಂಡಳಿ ಇದ್ದೇ ಇರ್ತದೆ. ಅದ್ರ ಭಕ್ತರು ಇರ್ತಾರೆ, ಆಯಾ ದೇವಸ್ಥಾನದ ಭಕ್ತರು ಇರ್ತಾರೆ. ಆ ಭಕ್ತರ ಒಳಗನೆ ಆ ಟ್ರಸ್ಟಿನ ಮೆಂಬರ್ ಆಗಬೇಕು. ಇದು ನಮ್ಮ ಆಗ್ರಹ ಇದೆ. ಥ್ಯಾಂಕ್ ಯು ಸರ್.